ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಪೂಜೆ ಮಾಡ್ತಾ ಇದ್ದೀವಿ. ಕೆಲವರಿಗೆ ಪಿತೃಪಕ್ಷದ ಪೂಜೆನ ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಯೂಸ್ ಆಗ್ಬೋದು ಅಂತೇಳಿ ನಾನು ಪಿತೃಪಕ್ಷದ ಪೂಜೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ಸ್ವಲ್ಪ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಲ್ಲರೂ ಓಡಾಡಿದ್ರಲ್ವ, ಅದಕ್ಕೋಸ್ಕರ ಇನ್ನೂ ಒಂದು ಸಲ ನೆಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಆಮೇಲೆ ಒಂದು ಬೆಡ್ಶೀಟ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೆಡ್ಶೀಟು ವಾಶ್ ಆಗಿರಬೇಕು, ಯೂಸ್ ಮಾಡಿರೋ ಬೆಡ್ಶೀಟ್ನ ಹಾಸಬಾರ್ದು. ಆಮೇಲೆ ನಮ್ಮ ಮಾವನವ್ರ ಫೋಟೋ ಇಡ್ತಾ ಇದ್ದೀನಿ. ಫೋಟೋ ಇಲ್ಲ ಅಂದರೆ ನಾವು ಬೇಕಾದ್ರೆ ಅವ್ರ ಹೆಸರಲ್ಲಿ ಒಂದು ಚೊಂಬಲ್ಲಿ ನೀರು ತುಂಬಿಸ್ಬಿಟ್ಟು ಪೂಜೆ ಮಾಡ್ಬೋದು. ನಮ್ಮ ಮಾವನವ್ರ ಫೋಟೋ ಇದೆ, ಅದಕ್ಕೋಸ್ಕರ ನಾನು ಫೋಟೋ ಇಡ್ತಾ ಇದ್ದೀನಿ. ಈ ಫೋಟೋಗೆ ಗಂಧ ಮತ್ತು ಕುಂಕುಮ ಎರಡನ್ನೂ ಇಟ್ಬಿಟ್ಟು ಆಮೇಲೆ ಹೂವಿನ ಹಾರ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ಮಾವನವರು ಅಪ್ಪ ಅಮ್ಮಂದು ಫೋಟೋ ಇರಲಿಲ್ಲ, ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ನಾನು ಚೊಂಬಾಗಿ ನೀರು ತುಂಬಿಸ್ಬಿಟ್ಟು ಇಡ್ತಾ ಇದ್ದೀನಿ. 2 ಚೊಂಬು ತೊಗೊಂಡು ಆ ಚೊಂಬು ತುಂಬ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಬಿಟ್ಟು ಎಲೆ ಇಟ್ಕೊಳ್ಬೇಕು. ನಾನಿಲ್ಲಿ 5 ಎಲೆ ಇಟ್ಟಿದ್ದೀನಿ. ನೀವು ಬೇಕಾದ್ರೆ 3 ಅಥವಾ 5 ಎರಡರಲ್ಲಿ ಯಾವ್ದು ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು. ನೋಡಿ, ಈ ಥರ ಕೆಳಗೆ ಅಕ್ಕಿ ಹಾಕ್ಬಿಟ್ಟು ಚೊಂಬನ್ನ ಇಡಬೇಕಾಗುತ್ತೆ. ಚೊಂಬಿಗೂ ಸಹ ನಾನು ಇಲ್ಲಿ ಗಂಧ ಮತ್ತು ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಚ್ಕೊಳ್ಬೇಕು. ನಂತರ ಪಿತೃಪಕ್ಷದ ಪೂಜೆಗೆ ಕೆಂಪು ಹೂವನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಸೇವಂತಿಗೆ ಹೂವನ್ನು ತೊಗೊಬಂದಿದ್ದೆ. ಈ ಸೇವಂತಿಗೆ ಹೂವನ್ನು ನಾನು ಫೋಟೋಗೂ ಸ್ವಲ್ಪ ಮುಡಿಸ್ಬಿಟ್ಟು ಹಾಗೆ ಚೊಂಬಕ್ಕೂ ಇಡ್ತಾ ಇದ್ದೀನಿ. ಚೊಂಬಿಗೆ ಮುಡ್ಸೋಕ್ಕಾಗಲಿಲ್ಲ, ಅದಕ್ಕೆ ನಾನು ಈ ಥರ ಕೆಳಗೆ ಇಟ್ಕೊಂಡಿದ್ದೀನಿ ಹೂವನ್ನ. ನೋಡಿ, ಈಗ ನಮ್ಮ ಮಾವನವರ ಅಮ್ಮನಿಗೆ ಸೀರೆ ಮತ್ತು ಬ್ಲೌಸ್ ತೊಗೊಬಂದಿದ್ವಿ, ಅದನ್ನ ಇಡ್ತಾ ಇದ್ದೀನಿ. ಹಾಗೆ ಅವ್ರ ಅಪ್ಪಂಗೆ ಮತ್ತು ಒಂದು ಲುಂಗಿ ಶರ್ಟ್ ತೊಗೊಬಂದಿದ್ವಿ. ನಮ್ಮ ಮಾವನವ್ರಿಗೆ ಪ್ಯಾಂಟು ಶರ್ಟ್ ಇಡ್ತಾ ಇದ್ದೀನಿ. ನಿಮ್ಮ ಮಾವನವರು ಪ್ಯಾಂಟು ಶರ್ಟ್ ಹಾಕ್ಕೊಳ್ತಿದ್ರ ಅಂತ ಕೇಳಬೇಡಿ, ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ಲುಂಗಿ ಮತ್ತು ಶರ್ಟ್ ಹಾಕೋದಿಲ್ಲ. ಈಗ ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೋ ಅದೇ ಥರ ಬಟ್ಟೆನೇ ತಂದಿಡ್ಬೋದು. ಆಮೇಲೆ ನನಗೆ ಬೆಳಗ್ಗೆ ಪೂಜೆ ಮಾಡ್ತಿರೋದ್ರಿಂದ ಬಾಳೆ ಎಲೆ ಸಿಗಲಿಲ್ಲ, ತುಂಬ ಹುಡುಕಾಡಿದ್ವಿ. ಬಾಳೆ ಎಲೆ ಸಿಗಲಾರ್ದ ಕಾರಣಕ್ಕೆ ನಾನಿಲ್ಲಿ ಪೇಪರ್ ಪ್ಲೇಟ್ನೇ ಬಳಸ್ತಾ ಇದ್ದೀನಿ. ಇಲ್ಲಿ 3 ನಾನು ಪಿತೃಪಕ್ಷದ ಪೂಜೆ ಮಾಡ್ತಿರೋದ್ರಿಂದ 3 ಎಡೆನ ಇಡ್ತಾ ಇದ್ದೀನಿ. 3 ಪ್ಲೇಟಲ್ಲೂ ನಾನು ಒಂದೇ ಥರ ಎಲ್ಲ ಐಟಮ್ಸ್ನೂ ಇಡಬೇಕಾಗುತ್ತೆ. ಮತ್ತು ಅದ್ರಾಗೊಂದು ಇದ್ರಾಗೊಂದು ಅಂತ ಇಡಬಾರ್ದು. ನಾವು ಒಂದು ತಟ್ಟೆಯಲ್ಲಿ ಏನು ಇಟ್ಟಿರ್ತೀವೋ 3 ತಟ್ಟೆಯಲ್ಲೂ ಕಂಪ್ಲೀಟಾಗಿ ಅದೇ ಥರನೇ ಇರಬೇಕಾಗುತ್ತೆ. ನಾನಿಲ್ಲಿ ಸ್ವೀಟ್ಸ್ ಇಟ್ಟಿದ್ದೀನಿ. ಹಾಗೆ ಮನೆಯಲ್ಲಿ ಕಡುಬು ಮಾಡಿದ್ದೆ. ಕಡುಬು, ಅನ್ನ, ಸಾರು, ಪಲ್ಯ, ಹಪ್ಪಳ ಪ್ರತಿಯೊಂದನ್ನು ನೀವು ಮನೆಯಲ್ಲಿ ಯಾವ್ಯಾವ ಥರ ಐಟಮ್ಸ್ ಮಾಡಿರ್ತೀರಲ್ಲ ಎಲ್ಲ ಐಟಮ್ಸ್ನೂ ಇಡಬೇಕು. ಅಂದರೆ ಅವರಿಗೆ ಹಿರಿಯರಿಗೆ ಅವ್ರಿಗೆ ಏನು ಇಷ್ಟ ಇತ್ತಲ್ಲ ಆ ಪೂರ್ತಿ ಐಟಮ್ಸ್ನೂ ನಾವು ಮನೆಯಲ್ಲೇ ಮಾಡಿಬಿಟ್ಟು ಇಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಐಟಮ್ಸ್ನೂ ಮಾಡಿದ್ದೆ. ಅವ್ರಿಗೆ ಇಷ್ಟವಾಗಿರೋ ಐಟಮ್ಸ್ ಅಷ್ಟೂ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಮಾವನವ್ರಿಗೆ ಯಾವ ಥರ ಫುಡ್ ಇಷ್ಟ ಆಗುತ್ತೋ ಅದೇ ರೀತಿಯಾಗಿ ನಾನು ಎಲ್ಲ ಥರ ಫುಡ್ಡನ್ನು ಬೆಳಗ್ಗೆನೇ ಎದ್ದು ರೆಡಿ ಮಾಡ್ಕೊಂಡಿದ್ದೆ. ಈಗ ಎಲ್ಲದನ್ನು ನಾನು ಈ ಪೇಪರ್ ಪ್ಲೇಟ್ ಒಳಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿಯೇ ನಾವು ಮಾಡಿರೋ ಅಡುಗೆನೆಲ್ಲ ಈ ಥರ ಪ್ಲೇಟಲ್ಲಿ ಇಟ್ಕೊಂಡ ನಂತರ ನಮ್ಮ ಮಾವನವ್ರಿಗೆ ಏನಿಷ್ಟ ಅಂದರೆ ಎಲೆ ಅಡಿಕೆ, ತಂಬಾಕಾಗಲಿ, ಡ್ರಿಂಕ್ಸ್ ಆಗಲಿ ಏನಿಷ್ಟನೋ ನಾವು ಪ್ರತಿಯೊಂದೂ ಇಟ್ಟು ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ನಾವು ಇದೇ ರೀತಿಯಾಗಿ ಪೂಜೆ ಮಾಡೋದು. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಇದೆಯೋ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನಾವು ಪ್ರತಿ ವರ್ಷ ಇದೇ ರೀತಿಯಾಗಿ ನಾವು ಪೂಜೆ ಮಾಡ್ಕೊಬಂದಿರೋದು. ಈ ವರ್ಷವೂ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಸಾರು ಹಾಕ್ಕೊಳ್ಳಿ, ಯಾಕಂದರೆ ಫುಲ್ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗ್ಬಿಡುತ್ತೆ ಸಾರು. ಅದಕ್ಕೋಸ್ಕರ ನಾನಿಲ್ಲಿ ಲೈಟಾಗಿ ಸಾರು ಹಾಕ್ಕೊಳ್ತೀನಿ. ನೋಡಿ, 3 ತಟ್ಟೆಗೂ ಈ ರೀತಿಯಾಗಿ ಅನ್ನ ಇಟ್ಕೊಳ್ಬೇಕು. ಎಲ್ಲ ಥರ ಐಟಮ್ಸ್ನೂ ಮಾಡಿದ್ದೀನಿ ನಾನಿಲ್ಲಿ. ಆಮೇಲೆ ಹಣ್ಣನ್ನು ಅಷ್ಟೇ 5 ಥರ ಹಣ್ಣನ್ನ ಇಡಬೇಕಾಗುತ್ತೆ. ಯಾವುದಾದ್ರೂ ಸರಿನೇ, ಒಟ್ಟು ಹಣ್ಣು 5 ಥರ ಹಣ್ಣನ್ನು ಇಟ್ಟು ನಾವು ಪೂಜೆ ಮಾಡಬೇಕು. 3 ಪೇಪರ್ ಪ್ಲೇಟ್ ತೊಗೊಂಡು ಆ 3 ಪೇಪರ್ ಪ್ಲೇಟಲ್ಲೂ 5 ಥರ ಹಣ್ಣನ್ನು ಇಟ್ಟುಬಿಟ್ಟು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ನಾವು ಪೂಜೆ ಮಾಡುವಾಗ ಗಂಟೆ ಬಾರಿಸೋ ಆಗಿಲ್ಲ, ಯಾಕಂದರೆ ನಾವು ದೇವರಿಗೆ ಗಂಟೆ ಬಾರಿಸ್ತೀವಲ್ಲ ಆ ರೀತಿಯಾಗಿ ನಾವು ಪಿತೃಪಕ್ಷಕ್ಕೆ ಗಂಟೆ ಬಾರಿಸೋದಾಗಲಿ, ಆಮೇಲೆ ಪೂಜೆ ಸಮಯದಲ್ಲಿ ತಮಾಷೆ ಮಾಡೋದು ಆ ಥರ ಏನು ಮಾಡೋ ಆಗಿಲ್ಲ. ಸೈಲೆಂಟಾಗಿ ನಾವು ಪೂಜೆ ಮಾಡಬೇಕಾಗುತ್ತೆ ಪಿತೃಪಕ್ಷದ ಪೂಜೆ ಮಾಡ್ತಿರೋದ್ರಿಂದ. ನಂತರ 3 ಎಡೆಗೆ ನಾನಿಲ್ಲಿ 3 ಗ್ಲಾಸಷ್ಟು ನೀರು ತುಂಬಿಸಿಟ್ಟಿದ್ದೀನಿ. ಮುಖ್ಯವಾಗಿ ಈ ನೀರನ್ನ ಇಡಲೇಬೇಕಾಗುತ್ತೆ ನಾವು. ಆಮೇಲೆ 2 ಎಳ್ನೀರನ್ನ ಈ ಥರ ನೋಡಿ ಓಪನ್ ಮಾಡಿಬಿಟ್ಟು ನಾನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ. ಎಳ್ನೀರನ್ನು ಅಷ್ಟೇ ಕಂಪಲ್ಸರಿ ಇಡಲೇಬೇಕಾಗುತ್ತೆ ಪೂಜೆಗೆ. ನಂತರ ಪೂಜೆಗೆ ರೆಡಿ ಆದ ನಂತರ ಮನೆಯಲ್ಲಿರೋರಿಗೆಲ್ರಿಗೂ ಈ ಥರ ಕುಂಕುಮ ಕೊಡಬೇಕಾಗುತ್ತೆ. ಕುಂಕುಮ ಹಚ್ಕೊಂಡ ನಂತರ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ತುಂಬ ನಿಷ್ಠೆಯಿಂದ ನಾವು ಪೂಜೆನ ಮಾಡಬೇಕಾಗುತ್ತೆ. ನೋಡಿ, ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ಈ ಥರ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ. ನಾವು ಪೂಜೆನ ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲಾಗಿ ಮಾಡ್ತೀವೋ ಅಲ್ಲ ಇಂಪಾರ್ಟೆಂಟು. ತುಂಬ ನಿಷ್ಠೆಯಿಂದ ನಾವು ಹಿರಿಯರಿಗೆ ಪೂಜೆ ಮಾಡಬೇಕಾಗುತ್ತೆ. ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಈ ಟೈಮಲ್ಲಿ ಪಿತೃಪಕ್ಷದಲ್ಲಿ ಅವರು ನಮಗೆ ಬಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಪಕ್ಷದಲ್ಲಿ ನಾವು ಪೂಜೆ ಮಾಡೋದು. ನೋಡಿ ಈಗ ಧೂಪ ಹಾಕ್ಬಿಟ್ಟು ಮನೆಯಲ್ಲಿರೋರು ಎಲ್ಲರೂ ಪೂಜೆ ಮಾಡಿ ಧೂಪ ಹಾಕ್ತಾ ಇದ್ದಾರೆ. ಪಿತೃಪಕ್ಷ 17ನೇ ತಾರೀಕಿಂದ ಸ್ಟಾರ್ಟ್ ಆಗಿ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆಯಲ್ಲ ಅಲ್ಲಿಗೆ ಮುಗಿಯುತ್ತೆ. ನಾವು ಅಷ್ಟರೊಳಗೆ ಪೂಜೆನ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೀವಿ, ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತಲ್ಲ ಅದಕ್ಕೋಸ್ಕರ 2ನೇ ತಾರೀಕುವರೆಗೂ ಕಾಯೋದಕ್ಕಾಗೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಪೂಜೆನ ಬೇಗನೆ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.